ಆದರೆ ಪಕ್ಷ ನಿಷ್ಠರಿಗಾಗಿ ಕಾಂಗ್ರೆಸ್ನ ಹೈಕಮಾಂಡು ಮತ್ತೊಂದು ಪಟ್ಟಿಯನ್ನು ರೆಡಿ ಮಾಡಿದೆ. ಇಲ್ಲಿ ಕೇವಲ ನಿಮಗೆ ಮಾತ್ರ 11-11 ಸೂತ್ರ ಅಲ್ಲ, ನಾವು ಕೂಡ 11 ಲಿಸ್ಟನ್ನು ರೆಡಿ ಮಾಡಿದ್ದೀವಿ ಅಂತ ಹೈಕಮಾಂಡ್ ಕೂಡ ಹೇಳ್ತಾ ಇದೆ. ಹಾಗಾದರೆ ಹೈಕಮಾಂಡ್ನ ದೃಷ್ಟಿಯಲ್ಲಿ ಯಾರ್ಯಾರು ಇದ್ದಾರೆ, ಹೈಕಮಾಂಡ್ ಯಾರ್ಯಾರಿಗೆ ಮಣೆ ಹಾಕುವ ಸಾಧ್ಯತೆ ಇದೆ, ಇದು ತುಂಬ ಇಂಪಾರ್ಟೆಂಟ್ ಆಗಿರೋ ಪಟ್ಟಿ. ಇದು ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು, ರೂಪಾ ಶಶಿಧರ್ ಅವರ ಹೆಸರು ಕೂಡ ಇದೆ. KGF ಕೋಲಾರ ನೋಡಿ, ರೂಪಾ ಶಶಿಧರ್ ಅವರ ಹೆಸರನ್ನು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಪಟ್ಟಿ ಮಾಡಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಹೀಗಾಗಿ ಹೈಕಮಾಂಡ್ ಈ ದಲಿತ ಅನ್ನೋ ಕ್ರೆಡಿಟ್ ಕಾರ್ಡ್ ಏನಿತ್ತಲ್ಲ, ಆ ಕಾರ್ಡನ್ನು ಪ್ಲೇ ಮಾಡೋದಕ್ಕೆ ಮುಂದಾಗುತ್ತಾ ನೋಡಬೇಕಾಗುತ್ತೆ. ಬಿ ನಾಗೇಂದ್ರ ಅಥವಾ ಕಂಪ್ಲಿ ಗಣೇಶ್ ಬಳ್ಳಾರಿ ಹೊಸಪೇಟೆ, UT ಖಾದರ್ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, KGF ಕೋಲಾರ ನೋಡಿ. UT ಖಾದರ್ ಅವರಿಗೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಿಗುವ ಸಾಧ್ಯತೆಗಳು ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಹೈಕಮಾಂಡ್ ಕೂಡ ಪಟ್ಟಿ ಮಾಡಿರುವಂತಹ ಪಟ್ಟಿ ಇದು, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ. ಬಿ ನಾಗೇಂದ್ರ ಅಥವಾ ಕಂಪ್ಲಿ ಗಣೇಶ್ ಇಬ್ಬರಲ್ಲಿ ಒಬ್ರು, ಎಂ ಕೃಷ್ಣಪ್ಪ ಅಥವಾ ಪ್ರಿಯಾ ಕೃಷ್ಣ ಇಬ್ಬರಲ್ಲಿ ಒಬ್ರು ಬೆಂಗಳೂರು ನಗರ. ಇತ್ತ ಕೃಷ್ಣ ಭೈರೇಗೌಡ ಅವರು ಕೂಡ ಬೆಂಗಳೂರು ನಗರ. ಕೃಷ್ಣ ಭೈರೇಗೌಡ ಅವರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇನ್ನು ಶರತ್ ಬಚ್ಚೇಗೌಡ ಬೆಂಗಳೂರು ಗ್ರಾಮಾಂತರ, ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ. ಯಾಕಂದರೆ ದಲಿತ ನಾಯಕರಿಗೂ ಕೂಡ ಅನ್ಯಾಯ ಆಗಬಾರದು, ಆ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾ ಇದೆ. ಬೋಸರಾಜು ರಾಯಚೂರು, TB ಜಯಚಂದ್ರ ತುಮಕೂರು ನೋಡಿ. ಬೋಸರಾಜು ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ, TB ಜಯಚಂದ್ರ ಅವರ ಹೆಸರು ಕೂಡ ಕೇಳಿಬರ್ತಾ ಇದೆ. ಇದು ಹೈಕಮಾಂಡ್ನ ಪಟ್ಟಿ. ರಘುಮೂರ್ತಿ ಅಪ್ಪಾಜಿ ನಾಡಗೌಡ ವಿಜಯಪುರ, ಅಪ್ಪಾಜಿ ನಾಡಗೌಡ ಅವ್ರದ್ದು. ರಘುಮೂರ್ತಿ ಅವರು ಚಿತ್ರದುರ್ಗದವರು, ಅವರ ಹೆಸರುಗಳು ಕೂಡ ಹೈಕಮಾಂಡ್ ಪಟ್ಟಿಯಲ್ಲಿ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಹೈಕಮಾಂಡ್ನ ಈ ಟೀಮಲ್ಲಿ SS ಮಲ್ಲಿಕಾರ್ಜುನ್ ದಾವಣಗೆರೆ, ಮಂಕಾಳ ವೈದ್ಯ ಕಾರವಾರ, ಈಶ್ವರ್ ಖಂಡ್ರೆ ಬೀದರ್ ಇವರ ಹೆಸರುಗಳು ಕೂಡ ಇದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ದಾವಣಗೆರೆಯನ್ನು ಮತ್ತೆ ಉಳಿಸ್ಕೊಳ್ಬೇಕು ಅಂದರೆ SS ಮಲ್ಲಿಕಾರ್ಜುನ್ ಅವರು ಬೇಕು. ಕಾರವಾರದಲ್ಲಿ ಮಂಕಾಳ ವೈದ್ಯ, ಈಶ್ವರ್ ಖಂಡ್ರೆ ಬೀದರ್ ಜಿಲ್ಲೆ, ಅವರಿಗೂ ಕೂಡ ಸಚಿವ ಸ್ಥಾನವನ್ನು ಕೊಡೋದಕ್ಕೆ ಹೈಕಮಾಂಡ್ ಅವರ ಹೆಸರನ್ನು ಕೂಡ ಪಟ್ಟಿಯಲ್ಲಿ ಇಟ್ಕೊಂಡಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದು ಬಲ್ಲ ಮೂಲಗಳಿಂದ ಫ್ರೀಡಂ ಟಿವಿಗೆ ಸಿಕ್ಕಿರುವಂತಹ ಪಟ್ಟಿಗಳು. ಹೈಕಮಾಂಡ್ನ ಒಂದು ಹೈ ಪ್ರೊಫೈಲ್ ಪಟ್ಟಿ ಇದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ಬರೂ ಕೂಡ ಸರ್ಕಾರದ ಮೇಲೆ ಕಂಪ್ಲೀಟ್ ಆಗಿ ಟೇಕ್ ಓವರ್ ಇರಬೇಕಾ, ಸರ್ಕಾರದ ಮೇಲೆ ಕಂಪ್ಲೀಟ್ ಆಗಿ ಹಿಡಿತ ಇರಬೇಕಾ ಅಂದರೆ ಏನು ಮಾಡಬೇಕು ಅಂತಂದರೆ ತಮ್ಮ ತಮ್ಮ ಆಪ್ತರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಇದೆಲ್ಲರಿಗೂ ಗೊತ್ತಿರೋ ವಿಚಾರ. ಅದರಲ್ಲೂ ಕೂಡ ಪ್ರಬಲ ಖಾತೆಗಳು ಯಾವಿದಾವೆ, ತುಂಬ ರೆವೆನ್ಯೂ ಜನರೇಟ್ ಮಾಡುವಂತಹ ಖಾತೆಗಳು, ಆ ಖಾತೆಗಳನ್ನೇ ತಮ್ಮ ಆಪ್ತರಿಗೆ ಕೊಡಿಸಬೇಕು ಅಂತ ಸಿದ್ದರಾಮಯ್ಯ ಹಾಗೂ DK ಶಿವಕುಮಾರ್ ಇಬ್ಬರು ಕೂಡ ಪ್ಲಾನ್ ಮಾಡ್ಕೊಂಡಿರೋದು ಒಂದು ಕಡೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಹೈಕಮಾಂಡ್ ಟೀಮು ಈ 11-11-11 ಸೂತ್ರಕ್ಕೆ ತನ್ನದು ಕೂಡ ಒಂದು ಪಟ್ಟಿಯನ್ನು ರೆಡಿ ಮಾಡ್ಕೊಂಡಿದೆ. ಇದು DK ಶಿವಕುಮಾರ್ ಅವರ ಪಟ್ಟಿ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ. ಲಕ್ಷ್ಮೀ ಹೆಬ್ಬಾಳ್ಕರ್, ಡಾಕ್ಟರ್ ರಂಗನಾಥ್ ಅವರ ಹೆಸರು ಕೂಡ ಇದೆ ಇದರಲ್ಲಿ. DK ಶಿವಕುಮಾರ್ ಅವರು ರೆಡಿ ಮಾಡಿರುವಂತಹ ಪಟ್ಟಿ ಇದು ಹೈಕಮಾಂಡ್ ಮುಂದೆ ಇಡೋದಕ್ಕೆ. ನರೇಂದ್ರ ಸ್ವಾಮಿ ಮಳವಳ್ಳಿ, ಲಕ್ಷ್ಮಣ್ ಸವದಿ ಅವರು ಬೆಳಗಾವಿ ಜಿಲ್ಲೆಯವರು. ಲಕ್ಷ್ಮಣ್ ಸವದಿ ಅವರ ಹೆಸರನ್ನು ಕೂಡ DK ಶಿವಕುಮಾರ್ ಹೈಕಮಾಂಡ್ ನಾಯಕರ ಮುಂದೆ ಇಡುತ್ತಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಶಿವಾನಂದ ಪಾಟೀಲ್ ವಿಜಯಪುರ, ಬಾಲಕೃಷ್ಣ ಅವರು ಮಾಗಡಿ ಅವರು. ಹೀಗಾಗಿ ಅವರ ಹೆಸರು ಕೂಡ DK ಶಿವಕುಮಾರ್ ಅವರ ಪಟ್ಟಿಯಲ್ಲಿ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗಿದೆ. ಇಲ್ಲೇನಾಗುತ್ತೆ ಅಂದರೆ ಈ ಮೂರು ಪಟ್ಟಿಗಳನ್ನು ಇಟ್ಟಾಗ, ಮೂರು ಪಟ್ಟಿಗಳನ್ನು ಒಳಗೊಂಡಂತೆ, ಅಂದರೆ ಮೂರು ಪಟ್ಟಿಗಳನ್ನು ಕೊಲ್ಯಾಬ್ ಮಾಡಿ ಯಾರ್ಯಾರಿಗೆ ಕೊಡಬೇಕು ಬಿಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿ ಒಂದು ಮಾಸ್ಟರ್ ಪಟ್ಟಿ ರೆಡಿಯಾಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ.